ಎಸ್ ನಮಸ್ತೆ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಂದು ಪ್ರಾಡಕ್ಟ್ ಜೊತೆಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬಂದಿದ್ದೇನೆ. ಸೊ ಈ ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ನಮ್ಮ ಜೀವನಕ್ಕೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅಂತಲೂ ಅಂದ್ಕೊಂಡ್ರು ತಪ್ಪಾಗಲ್ಲ. ಸೊ ಏನಪ್ಪ ಹಾಗಾದರೆ ಪ್ರಾಡಕ್ಟ್ಸ್, ಯಾವುದು ಪ್ರಾಡಕ್ಟ್ಸು? ಖಂಡಿತ ಆ ಪ್ರಾಡಕ್ಟ್ಸನ್ನು ನಾವು ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಏನನ್ನ ತಪ್ಪು ಮಾಡ್ತಾ ಇದ್ದೀವಿ, ಆ ತಪ್ಪಿನಿಂದ ನಮ್ಮ ಆರೋಗ್ಯ ಯಾವ ರೀತಿಯಾಗಿ ಕೆಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಬರೋಣ. ಸೊ ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಹತ್ರ ಒಂದು ಬೈಕ್ ಅಥವಾ ಕಾರ್ ಇರಬಹುದು, ಅಲ್ವಾ? ಅಥವಾ ನಾವು ಬೈಕಿಗೆ ಇಲ್ಲದೆ ಇರೋವಂಥವ್ರು ಕೂಡ, ಮೇಡಮ್ ನಮ್ಮ ಹತ್ರ ಬೈಕು ಕಾರ್ ಇಲ್ಲ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ. ಜಸ್ಟ್ ಫಾರ್ ಎಕ್ಸಾಂಪಲ್ ಆಗಿ ನಾನು ತೊಗೊಳ್ತಾ ಇರೋದು, ಒಂದು ಬೈಕು ಒಂದು ಕಾರಿಗೆ ನಾವು ಡೀಸೆಲ್ ಅಥವಾ ಪೆಟ್ರೋಲ್ಗಳನ್ನು ನಾವು ಹಾಕಿಸ್ತಾ ಇರ್ತೀವಿ, ಅಲ್ವಾ? ಆದರೆ ನಮ್ಮ ಒಂದು ರೋಡ್ ಸೈಡಲ್ಲಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಿರ್ತವೆ. ಬಟ್ ಆದರೆ ನಾವೇನು ಮಾಡ್ತೀವಿ ಅಂದರೆ ಒಂದು ಪೆಟ್ರೋಲ್ ಬಂಕನ್ನು ಚೂಸ್ ಮಾಡ್ಕೊತೀವಿ, ಅಲ್ವಾ? ಯಾಕಂದರೆ ನನ್ನ ಗಾಡಿಗೆ ಆ ಒಂದು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ಳೋದ್ರಿಂದ ನನ್ನ ಗಾಡಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಅಲ್ವಾ? ಖಂಡಿತ ಅಲ್ವಾ? ಸೊ ಹಾಗಾದರೆ ನಾನು ಕೂಡ, ನನ್ನ ಹತ್ರನೂ ಒಂದು 2 ವೀಲರ್ ಇದೆ, ನಾನು ಕೂಡ ಅದೇ ಒಂದು ಪೆಟ್ರೋಲ್ ಬಂಕಲ್ಲೇ ನಾನು ಪೆಟ್ರೋಲ್ ಹಾಕ್ಸ್ಕೊಳ್ಳೋದು. ಯಾಕೆಂದರೆ ನನ್ನ ಗಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ಇಂಜಿನ್ ಯಾವುದೇ ರೀತಿಯಾಗಿ ನಾನು ಹಾಳಾಗಲ್ಲ ಅಂತ. ಅಲ್ವಾ? ಹಾಗಾದರೆ ನಾನು ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. 1,00,000 ರೂಪಾಯಿ ಗಾಡಿಗೆ ನಾವು ಅಷ್ಟು ಪೆಟ್ರೋಲ್ ಬಂಕ್ಗಳಿದ್ರೂ ಒಂದು ಪೆಟ್ರೋಲ್ ಬಂಕನ್ನು ನಾವು ಚೂಸ್ ಮಾಡಿಕೊಂಡು ನನ್ನ ಗಾಡಿ ಚೆನ್ನಾಗಿರಲಿ ಅಂತೇಳಿ ನಾವು ಪೆಟ್ರೋಲ್ ಹಾಕ್ಸ್ತಾ ಇರ್ತೀವಿ. ಬಟ್ ಆದರೆ ನಿಮ್ಮ ದೇಹ ಇಷ್ಟು ಕೊಟ್ಟು ಅಷ್ಟು ಕೊಟ್ಟು ಬೆಲೆ ಕಟ್ಟಲಿಕ್ಕಾಗದಂತಹ ದೇಹಕ್ಕೆ ನೀವು ಯಾವ ರೀತಿಯಾಗಿ ಕಾಳಜಿ ಮಾಡ್ತಾ ಇದ್ದೀರಾ? ಇದೇನಪ್ಪ ಇದು ಹೀಗೆ ಹೇಳ್ತಾ ಇದ್ದೀರಿ ಅಂತ ಅನ್ಕೊತಾ ಇದ್ದೀರಾ? ಸೊ ಹಾಗಾದರೆ ಬನ್ನಿ ಇನ್ನೊಂದಿಷ್ಟು ನಾವು ತಿಳಿತಾ ಹೋಗೋಣ. ಸೊ ತುಂಬ ಜನ ಸೊ ಆಯಿಲ್ಗಳನ್ನು ಊಟ ಮಾಡ್ತಾ ಇರ್ತಾರೆ, ಅಲ್ವಾ? ನಮಗೆ ಆಯಿಲ್ ಬೇಕು, ಅಡುಗೆ ಮಾಡಲಿಕ್ಕೆ ನಮಗೆ ಆಯಿಲ್ ಬೇಕೇ ಬೇಕು. ಸೊ ಹಾಗಾದರೆ ಆಯಿಲಲ್ಲಿ ಎಂತಹ ಒಂದು ಕಲಬೆರಕೆಯ ಅಂಶಗಳು ಅದರಲ್ಲಿ ಇದ್ದಾವೆ, ಫಸ್ಟ್ ಅದನ್ನು ನಾವು ತಿಳ್ಕೊಳ್ತಾ ಬರೋಣ. ಹೊರಗಡೆ ಕಂಪನಿಯಲ್ಲಿ ಸಿಗ್ತಕ್ಕಂಥ ಸಾಕಷ್ಟು ರೀತಿಯಲ್ಲ ಬ್ರ್ಯಾಂಡೆಡ್ ಕಂಪನಿಗಳಲ್ಲಿ ಯಾವ ರೀತಿ ನಾವು ಮೋಸ ಹೋಗ್ತಾ ಇದ್ದೀವಿ ಅದನ್ನು ಒಂದು ಕ್ಲಾರಿಟಿ ತಗೊಳ್ಳಿ. ಹೊರಗಡೆ ನಮಗೆ ಒಂದು 100 ರೂಪಾಯಿಗೆ 1 ಲೀಟರ್ ಎಣ್ಣೆ ಸಿಗುತ್ತೆ ಅಂದರೆ ಅದರಲ್ಲಿ ಎಷ್ಟು ಕಲಬೆರಕೆ ಇದೆ ಅನ್ನೋದನ್ನು ಫಸ್ಟ್ ನಾವು ತಿಳಿತಾ ಬರೋಣ. ಸೊ ಅದಕ್ಕಿಂತ ಮುಂಚೆ ಆ ಕಲಬೆರಕೆ, ಯಾವ ರೀತಿ ಕಲಬೆರಕೆ ಅಂಶಗಳು ಆ ಎಣ್ಣೆಯಲ್ಲಿ ಅದನ್ನು ಮಿಕ್ಸ್ ಮಾಡ್ತಾರೆ, ಫಸ್ಟ್ ಅದನ್ನು ನಾವು ತಿಳ್ಕೊಳ್ಳೋಣ. ಒಂದೆರಡು ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾದರೆ ನಾವೇನು ಗಾಡಿಗೆ ಪೆಟ್ರೋಲ್ಗಳನ್ನು ಡೀಸೆಲ್ಗಳನ್ನು ಹಾಕಿಸ್ತಾ ಇರ್ತೀವಿ, ಸೊ ಅದರಿಂದ ತೆಗೆದಂತಹ ಒಂದು ತ್ಯಾಜ್ಯವಾದಂಥ ಒಂದು ಕ್ರೂಡ್ ಆಯಿಲ್ ಅಂತ ಬರುತ್ತೆ. ಓಕೆ, ಮಿನರಲ್ ಆಯಿಲ್ ಅಂತ ಕೂಡ ಹೇಳ್ತಾರೆ, ಕೆಲವರು ವೈಟ್ ಆಯಿಲ್ ಅಂತ ಕೂಡ ಹೇಳ್ತಾರೆ. ಅದರದ್ದು ವಿಶೇಷತೆ ಗುಣ ಏನು ಅಂತಂದರೆ, ಒಳ್ಳೆ ಇರ್ತಕ್ಕಂಥ ಎಣ್ಣೆ ಜೊತೆಗೆ ಅದನ್ನು ಆ್ಯಡ್ ಮಾಡಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಈಗ ಒಂದು ಶೇಂಗಾ ಎಣ್ಣೆ ಇದೆ ರೆಡಿಯಾಗಿದೆ 1 ಲೀಟರ್ದು ಅಂತಂದರೆ, ಆ ಕ್ರೂಡ್ ಆಯಿಲ್ನ ಆ್ಯಡ್ ಮಾಡಿದ ತಕ್ಷಣ ಶೇಂಗಾ ಎಣ್ಣೆಯ ರೂಪನ್ನು ತಾಳುತ್ತೆ. ಅದರದ್ದು ಒಂದು ಕ್ವಾಲಿಟಿ, ಅದರದ್ದು ಒಂದು ಅಂಶ ಅನ್ನೋಂಥದ್ದು. ಸೊ ಇದನ್ನೇ ಏನು ಮಾಡ್ತಾ ಇದ್ರು ಅಂತಂದರೆ, ಸಮುದ್ರಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ನ ತೆಗೆದು ಸಮುದ್ರಕ್ಕೆ ಆ ಕ್ರೂಡ್ ಆಯಿಲ್ನ ಬಿಡ್ತಾ ಇದ್ರು. ಗೌರ್ಮೆಂಟ್ ಸರ್ಕಾರ ಬಂದಾಗ ಸರ್ಕಾರ ಏನು ಹೇಳ್ತು, ಸಮುದ್ರ ಕೂಡ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿದಾಗ ಅದನ್ನು ನಿಲ್ಲಿಸಿದ್ರು, ಸ್ಟಾಪ್ ಮಾಡಿದ್ರು. ಈ ಮಧ್ಯವರ್ತಿಗಳು ಏನಿದ್ದಾರೋ ಅದನ್ನು 2 ರೂಪಾಯಿ 3 ರೂಪಾಯಿಗೆ ಕೊಟ್ಟು ಆ ಕ್ರೂಡ್ ಆಯಿಲ್ನ ಪರ್ಚೇಸ್ ಮಾಡ್ತಾ ಹೋದರು. ಶುದ್ಧವಾಗಿರ್ತಕ್ಕಂಥ ಊಟದ ಆಯಿಲ್ ಜೊತೆಗೆ ಆ ಕ್ರೂಡ್ ಆಯಿಲ್ನ ಮಿಕ್ಸ್ ಮಾಡ್ತಾ ಬಂದರು. ಸೊ ಕಂಪ್ಲೀಟಾಗಿ ಕಂಪ್ಲೀಟಾಗಿ ವಿಷವನ್ನು ತಿನ್ನಿಸ್ತಾ ಬರ್ತಾ ಇದ್ದಾರೆ. ಸ್ವಲ್ಪ ಯೋಚನೆ ಮಾಡಿ, ಹೊರಗಡೆಗೆ 100 ರೂಪಾಯಿ ಒಂದು ಎಣ್ಣೆ ಸಿಗ್ತಾ ಇದೆ ಅಂದರೆ ನೀವು ಎಷ್ಟು ಮೋಸ ಹೋಗ್ತಾ ಇದ್ದೀರಿ ಅಂತ ಅನಿಸುತ್ತೆ. ಹೌದು, ಇದೇನಪ್ಪ ಇದು 100 ರೂಪಾಯಿ ಕೊಟ್ಟು ನಾವು ಎಣ್ಣೆ ತೊಗೊಂಡು ಬರ್ತಾ ಇದ್ದೀವಿ, ಸೊ ಇದೇನು ಮೋಸ ಹೋಗ್ತೀವಿ ಅಂತ ಅನ್ಕೋಬೋದಾ? ಹಾಗಾದರೆ ಇನ್ನೊಂದಿಷ್ಟು ಕ್ಲಾರಿಟಿ ಕೊಡ್ತೀನಿ ಬನ್ನಿ. ಸೊ ಹಾಗಾದರೆ ನೀವು ಫಾರ್ ಎಕ್ಸಾಂಪಲ್ ಆಗಿ 1 kg ಕಡಲೆ ಬೀಜ, 1 kg ಕಡಲೆ ಬೀಜಿಗೆ 120 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಹಾಗಾದರೆ ಅದನ್ನು ನಾವು ಏನಾದ್ರೂ ಗಾಣದಲ್ಲಿ ಹೋಗಿ ಕೊಟ್ಟಾಗ ಏನಿಲ್ಲ ಅಂದ್ರೂ ತುಂಬ ಕಡಿಮೆ, ಒಂದು 300 ml ಮಾತ್ರ ನಮಗೆ ಆಯಿಲ್ ಬರುತ್ತೆ. 120 ರೂಪಾಯಿ ನಮಗೆ 1 ಲೀಟರ್ ಬೇಕು ಅಂತಂದರೆ ಮಿನಿಮಮ್ ಏನಿಲ್ಲ 3 ರಿಂದ 4 kg ಕಡಲೆ ಬೀಜವನ್ನು ಕೊಡಬೇಕಾಗುತ್ತೆ. ಸೊ ಹಾಗಾದರೆ ಎಷ್ಟಾಯಿತು? 480 ರೂಪಾಯಿ ಆಯಿತು. ಸೊ 480 ರೂಪಾಯಿ, ಆತನಿಗೆ ಒಂದು 20 ರೂಪಾಯಿ ಕೊಟ್ಟರೆ, ಸೊ 500 ರೂಪಾಯಿಗೆ 1 ಲೀಟರ್ ಆಯಿಲ್, ಶುದ್ಧವಾಗಿರೋ ಕಡಲೆಕಾಯಿ ಬೀಜದ ಎಣ್ಣೆ ನಮಗೆ ಸಿಗುತ್ತೆ. ಅದು ಪ್ಯೂರಿಟಿ. ಅದನ್ನು ಊಟ ಮಾಡಿ. ಸೊ ನಾನು ಅದಕ್ಕೆ ಅಗ್ರಿ. ಯಾಕಂದರೆ ಒಳ್ಳೆಯದನ್ನು ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯದ ದೇಹದಲ್ಲಿ ನಡೀತಕ್ಕಂತಹ ಶರೀರದ ಅಂಗಗಳು ಎಲ್ಲ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾದರೆ ನಿಮಗೆ ಒಂದು 100 ರೂಪಾಯಿಗೆ ಸಿಗ್ತಾ ಇದ್ದಾರೆ, ಅದು ತಪ್ಪು. 100 ರೂಪಾಯಿಗೆ ಸಿಗ್ತಾ ಇಲ್ಲ, ಇನ್ನೂ ಕಡಿಮೆ ರೇಟಲ್ಲಿ ಅದು ಸಿಗ್ತಾ ಇದೆ. ಯಾಕೆಂದರೆ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರೀಟೈಲರ್ ತಗೊಂಡು ಅವರ ಇನ್ಕಮ್ಗಳನ್ನ ತಗೊಂಡು ಯಾರು ತಯಾರು ಮಾಡ್ತಾ ಇದ್ದಾರೆ 40 ರಿಂದ 50 ರೂಪಾಯಿಗೆ ನಿಮಗೆ ಎಣ್ಣೆ ಸಿಗ್ತಾ ಇರೋವಂಥದ್ದು. ಅದು ನಿಮ್ಮ ಕೈಲಿ ಸೇರೋಷ್ಟೊತ್ತಿಗೆ 100 ರೂಪಾಯಿ ಆಗಿರುತ್ತೆ. ಇನ್ನು ಮಿಕ್ಕಿರೋವಂಥದ್ದು ಅಡ್ವರ್ಟೈಸ್ಮೆಂಟ್ಗಳಿಗೆ ಕೊಟ್ಟು ಆ ಎಣ್ಣೆಯನ್ನು ಒಂದು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಎಣ್ಣೆಗಳು ನಿಮಗೆ ಒಂದು 100 ರೂಪಾಯಿದಲ್ಲಿ ಸಿಗ್ತಾ ಇದೆ. ಎಷ್ಟು ಚೀಪ್ ಕ್ವಾಲಿಟಿ ಎಣ್ಣೆ ನೀವು ಊಟ ಮಾಡ್ತಾ ಇದ್ದೀರಾ, ಫಸ್ಟ್ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹೇಳ್ತಾ ಇರೋದಷ್ಟೇ,
ಸೊ ಒಳ್ಳೆದನ್ನ ಊಟ ಮಾಡಿ, ಒಳ್ಳೆದನ್ನ ಮಾತಾಡಿ ಅಂತ. ಯಾಕಂದರೆ ನಮ್ಮ ದೇಹ ಅನ್ನೋಂಥದ್ದು, ನಮ್ಮ ಗಾಡಿಗೆ ನಾವು ಅಷ್ಟೊಂದು ಕಾಳಜಿ ಮಾಡ್ತಾ ಇದ್ದೀವಿ, ಬಟ್ ನಮ್ಮ ದೇಹಕ್ಕೆ ನಾವು ಬೆಲೆ ಕಟ್ಟಲಿಕ್ಕಾಗಲ್ಲ. ಯಾಕೆ? ಇದರಿಂದ ಏನೆಲ್ಲ ತೊಂದರೆಗಳಾಗ್ತಿದೆ ನೀವೇ ಎಕ್ಸಾಂಪಲ್ ಆಗಿ ನೋಡಬಹುದು. ಸೊ ಬೇಗನೆ ಕೆಲವರು ಇನ್ನೂ ಒಂದು 20-25 ವರ್ಷದಲ್ಲಿ ಇರ್ತಾರೆ. ಸೊ ಬಟ್ ಆದರೆ ಅವ್ರ ಏಜ್ ಕಂಡಂಗೆ ಕಾಣಿಸ್ತಾರೆ. 35-38 ಈ ಥರ ವರ್ಷ ಏಜನ್ನು ಮುಂದಕ್ಕೆ ಹೋಗ್ತಾ ಇದೆ ಅಂತ ಅನ್ನೋಷ್ಟು ಸುಕ್ಕುಗಟ್ಟುವಂತಹ ದೇಹವನ್ನು ನೀವು ನೋಡಬಹುದು. ಸೊ ಇನ್ನೊಂದು ರೀತಿಯಲ್ಲಿ ಪಿತ್ತಕೋಶದಲ್ಲಿ ತೊಂದರೆಗಳಾಗ್ತವೆ. ಈವನ್ ಫಸ್ಟ್ ಬರೋದು ಕ್ಯಾನ್ಸರ್. ಎಣ್ಣೆನ ಬದಲಾವಣೆ ಮಾಡಿ ಅಂತ ಡಾಕ್ಟ್ರು ಕೂಡ ಹೇಳ್ತಾರೆ. ಇಲ್ಲ ಅಂತಂದರೆ ಎಣ್ಣೆನ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಎಸ್ ಅಲ್ವಾ? ಸೊ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ಸೊ ಕಂಪ್ಲೀಟ್ ಆಗಿ ಡಾಕ್ಟ್ರು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ, ಕಿಡ್ನಿಯಲ್ಲಿ ಏನಾದರೂ ಸ್ಟೋನ್ ಏನಾದರೂ ಆಯಿತು ಅಂತ ಫಾರ್ಮೇಟ್ ಆಯಿತು ಅಂತಂದರೆ ಎಣ್ಣೆನ ಕಂಪ್ಲೀಟಾಗಿ ನಿಲ್ಲಿಸಬೇಕಾಗತ್ತೆ. ಸೊ ಆಯಿಲ್ ಊಟ ಮಾಡೋವಾಗಿಲ್ಲ, ಅದನ್ನು ನೀವು ಅರ್ಥ ಮಾಡ್ಕೊಂಡಿರಲ್ಲ. ಡಾಕ್ಟ್ರು ಹೇಳ್ತಾರೆ ಯಾಕೆ ಹೋದಾಗೆಲ್ಲ ಎಣ್ಣೆ ಕಡಿಮೆ ಊಟ ಮಾಡಿ, ಖಾರ ಕಡಿಮೆ ಊಟ ಮಾಡಿ ಅಂತ ಹೇಳ್ತಾರೆ. ಸೊ ಅವರಿಗೆ ಗೊತ್ತಿರುತ್ತೆ ಇದರಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತ. ಬಟ್ ಅವ್ರು ಯಾರು ಕೂಡ ಈ ಥರ ಒಂದು ಮಾರ್ಕೆಟ್ ಬ್ರ್ಯಾಂಡಲ್ಲಿ ಇರ್ತಕ್ಕಂಥ ಎಣ್ಣೆಗಳನ್ನ ಊಟ ಮಾಡಲ್ಲ. ಅವರು ಊಟ ಮಾಡೋದಂಥದ್ದು ಆಲಿವ್ ಆಯಿಲ್. ಸೊ 900ರಿಂದ 1000 ರೂಪೀಸ್ವರೆಗೂ ನಿಮಗೆ ಆಲಿವ್ ಆಯಿಲ್ ಸಿಗುತ್ತೆ. ಅದು ಶುದ್ಧವಾಗಿರೋದು ಎಣ್ಣೆ. ಯಾರೆಲ್ಲ ಊಟ ಮಾಡ್ತಾ ಇದ್ರು ಇದು ಬೆಸ್ಟ್ ಆಗಿ ನಿಮ್ಮ ಆರೋಗ್ಯ ಕಾಪಾಡ್ಕೊತಾ ಇದ್ದೀರಾ. ಸೊ ಇದು ಕಡಿಮೆ ಶ್ರೀಮಂತರಾಗಿರ್ಬೋದು ಅಥವಾ ಸೆಲೆಬ್ರಿಟಿಗಳಾಗಿರ್ಬೋದು ಊಟ ಮಾಡ್ತಾರೆ. ಅಥವಾ ಇನ್ನೂ ಹೇಳ್ಬೇಕಂದ್ರೆ ಆರೋಗ್ಯಕ್ಕೆ ಯಾರು ಕಾಳಜಿನ ಕೊಡ್ತಾ ಇದ್ದಾರೋ ಅವರು ಇದನ್ನು ಊಟ ಮಾಡ್ತಾರೆ. ಎಸ್. ಸೊ ಮತ್ತೊಂದಿಷ್ಟು ಯಾವ ರೀತಿ ಕಲಬೆರಕೆ ಆಗುತ್ತೆ. ಸೊ ನೀವು ನೋಡ್ಬೋದು ಆರ್ಗೆಮಾನ್ ಎಣ್ಣೆ ಅಂತ ಹೇಳ್ತೀವಿ, ಮತ್ತು ದತ್ತೂರಿ ಗಿಡದ ಎಣ್ಣೆ ಅಂತ. ಅದು ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಸಾಸಿವೆ ಥರ ಇರುತ್ತೆ. ಓಕೆ, ಅದ್ರ ರೂಪ ಅದು ಕೂಡ ವಿಶೇಷತೆ ಏನು ಅಂತಂದರೆ ಅದರಲ್ಲಿ ತೆಗೆದಂತಹ ಎಣ್ಣೆನ ಮಾರ್ಕೆಟಲ್ಲಿ ಸಿಗ್ತಕ್ಕಂತಹ ಎಣ್ಣೆಗಳ ಜೊತೆಗೆ ಕಲಬೆರಕೆ ಮಾಡಿದಾಗ ಕಂಪ್ಲೀಟಾಗಿ ಅದು ಪರಿವರ್ತನೆ ಆಗುತ್ತೆ. ಆ ಒಂದು ಆರ್ಗ್ಯುಮನ್ ಆಯಿಲ್ನ ನಾವು ಊಟ ಮಾಡ್ತಾ ಮಾಡ್ತಾ ಕಂಪ್ಲೀಟಾಗಿ ವಿಷವನ್ನು ತಗೊಳ್ತಾ ಹೋಗ್ತಾ ಇದ್ದೀವಿ. ಸೊ ಇದರಿಂದ ಕಂಪ್ಲೀಟಾಗಿ ಈಗ ದೇಹದಲ್ಲಿ ಏನು ಅನ್ಬೋದು ಅಂದರೆ ಈ ಮೂಳೆಗಳಲ್ಲಿ ನೀರು ತುಂಬಿಕೊಳ್ಳೋದು ಅಂತ ಹೇಳ್ತಾರೆ ಡಾಕ್ಟ್ರು. ಸೊ ನೀರನ್ನು ತೆಗಿತಾ ಇರ್ತಾರೆ. ಸೊ ಇದರಿಂದ ಬರುವಂಥದ್ದು. ಸೊ ಅದ್ರ ಜೊತೆಗೆ ಇನ್ನೊಂದಿಷ್ಟು ಮಿಕ್ಸ್ ಮಾಡ್ತಾ 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 ಅದೇ ರೂಪನೇ ಕಂಡುಕೊಳ್ಳೋ ಅಂಥದ್ದು. ಸೊ ಇನ್ನೊಂದು ಮೇನ್ ಇಶ್ಯೂ ಅಂತಂದರೆ ಡಾಕ್ಟ್ರು ಕೂಡ ಹೇಳ್ತಾರೆ. ಸೊ ಹೆಣ್ಮಕ್ಳು ನೀವು ನೋಡಬಹುದು, ಈಗ 5ನೇ ಕ್ಲಾಸ್ 6ನೇ ಕ್ಲಾಸು ಇನ್ನೂ ಹೋಗ್ತಾ ಇರ್ತಾರೆ ಹೆಣ್ಮಕ್ಳು, ಬೇಗನೆ ಪ್ರೀಮೆಚುರಿ ಆಗ್ತಾರೆ. ಎಸ್ ಅಲ್ವಾ? ಇಲ್ಲಾಂದರೆ 35 ವರ್ಷ 30 ವರ್ಷಕ್ಕೆ ಎಷ್ಟೋ ಜನಕ್ಕೆ ಮುಟ್ಟು ನಿಲ್ಲುವಂತಹ ಸಾಧ್ಯತೆಗಳಿದ್ದಾವೆ. ಸೊ ಈ ಆಯಿಲಿಂದ ನಮ್ಮ ಹಾರ್ಮೋನ್ಸ್ಗಳನ್ನು ಇಂಬ್ಯಾಲೆನ್ಸ್ ಆಗ್ತಾ ಇದೆ. ತುಂಬ ಜನಕ್ಕೆ ಥೈರಾಯ್ಡ್ಗಳ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ತುಂಬ ಜನಕ್ಕೆ ಚಿಕ್ಕ ಚಿಕ್ಕ ಮಕ್ಕಳಾದರೂ ಪರವಾಗಿಲ್ಲ, ಆಲ್ರೆಡಿ ಶುಗರ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮೇನ್ ಬರುವಂಥದ್ದೇ ನಾವು ಊಟ ಮಾಡುವಂತಹ ಒಂದು ಆಯಿಲ್. ಎಸ್, ಹಾಗಾದರೆ ಬನ್ನಿ ಯಾವ ಆಯಿಲ್ನ ನೀವು ಊಟ ಮಾಡಿದ್ರೆ ಒಳ್ಳೆಯದು. ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು 2 ಆಪ್ಷನ್ ಕೊಡ್ತೀನಿ ಅಂತೇಳಿ. ಸೊ ಫಸ್ಟ್ನೇದಾಗಿ ನೀವು ಗಾಣದ ರೂಪದಲ್ಲಿ ನೀವೇ ಬೀಜಗಳನ್ನು ಸೀಡ್ಸ್ಗಳನ್ನು ತೊಗೊಂಡೋಗಿ ಎಣ್ಣೆನ ತೆಗೆಸ್ಕೊಂಡು ಊಟ ಮಾಡಿ. ಅದ್ರ ಜೊತೆಗೆ ಆಯಿಲ್ ಊಟ ಮಾಡ್ತೀನಿ ಅಂದರೆ ಓಕೆ, ಅದನ್ನು ನಾನು ಒಪ್ಕೊತೀನಿ. ಸೊ ಇಲ್ಲ ಅಂತಂದರೆ ನಮಗೆ ಅದನ್ನು ಮಾಡಲಿಕ್ಕೆ ಟೈಮ್ ಇಲ್ಲ, ನಮಗೆ ಒಳ್ಳೆ ಕ್ವಾಲಿಟಿ ಎಣ್ಣೆ ನಮಗೆ ಬೇಕು ಅಂತಂದರೆ ಹಾಗಾದರೆ ನಾನು ನೇರವಾಗಿ ನಮ್ಮಲ್ಲಿ ನೇರ ಮಾರುಕಟ್ಟೆ ಇರೋದ್ರಿಂದ ನಿಮಗೆ ನೇರವಾಗಿ ನೀವು ತೊಗೊಳ್ಬೋದು. ಯಾವುದೇ ಡಿಸ್ಟ್ರಿಬ್ಯೂಟರ್ಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಅಡ್ವರ್ಟೈಸ್ಮೆಂಟಿಗೆ ನಾವು ಯಾವುದೇ ರೀತಿಯಿಂದ ಹಣವನ್ನು ಕೊಟ್ಟಿಲ್ಲ ನಾವು. ಸೊ ಮೇನ್ ಆಗಿ ನಿಮಗೆ ನನ್ನ ಹೆಮ್ಮೆಯ ಕಂಪನಿಯಾಗಿರ್ತಕ್ಕಂತಹ ರೈಸ್ ಬ್ರಾಂಡ್ ಕುಕಿಂಗ್ ಆಯಿಲ್. ಸೊ ಇದು ಕೆಂಪು ಭತ್ತದ ತೊಟ್ಟಿನಿಂದ ಮಾಡಿರೋವಂಥದ್ದು. ಓಕೆ, ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಆಯಿಲ್ ಇದು. ಸೊ ಇದರಲ್ಲಿ ಸುಮಾರು ಕಂಟೆಂಟ್ ಇದ್ದಾವೆ. ನಿಮಗೆ ಎಷ್ಟೋ ಕೊಲೆಸ್ಟ್ರಾಲ್, ಈಗ ಆಯಿಲ್ ಊಟ ಮಾಡಿದಾಗೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ಜಾಸ್ತಿ ಆಗಿದೆ. ಯಾರು ಫಸ್ಟ್ ಕೊಲೆಸ್ಟ್ರಾಲ್ನ ಬರ್ನ್ ಮಾಡ್ಕೋಬೇಕು ಅಂತಿದ್ರೆ ಈ ಆಯಿಲ್ನ ಸ್ವಿಚ್ ಆನ್ ಆಗಿ. ಸೊ ಕಂಪ್ಲೀಟಾಗಿ ನಿಮ್ಮ ಕೊಲೆಸ್ಟ್ರಾಲ್ ಬರಲಿಲ್ಲದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ, ತಡಿತಾ ಹೋಗುತ್ತೆ. ಅದ್ರ ಜೊತೆಗೆ ಯಾರಿಗೆಲ್ಲ ಈ ಕೊಲೆಸ್ಟ್ರಾಲ್ ಇದೆಯೋ ಅದನ್ನು ಕೂಡ ಇದು ಕಂಪ್ಲೀಟಾಗಿ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಸುಮಾರು ಕಂಟೆಂಟ್ಗಳಿದ್ದಾವೆ. ಸೊ ಇದನ್ನು ನಮಗೆ ಬ್ಯಾಕ್ ಸೈಡಲ್ಲಿ ಕೂಡ ನೀವು ಪರ್ಚೇಸ್ ಮಾಡಿದಾಗ ನೋಡ್ಬೋದು. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀವಿ. ಇಲ್ಲಿ ದೊಡ್ಡದಾಗಿ ನಾವು ಬರ್ತೀವಿ, ಯಾವುದೇ ರೀತಿಯಾದಂಥ ದತ್ತೂರಿ ಗಿಡದ ಎಣ್ಣೆಯನ್ನು ಹಾಕಿಲ್ಲ ಅಂತೇಳಿ. ಈ ಥರ ಮೆನ್ಷನ್ ಮಾಡಿರೋದು ಯಾವ ಎಣ್ಣೆಯಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ನನ್ನ ಕಂಪನಿ ಎಣ್ಣೆಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀವಿ ಅಂದರೆ ಎಷ್ಟು ಕ್ವಾಲಿಟಿ ಬ್ರ್ಯಾಂಡೆಡ್ ಕಂಪನಿ ಅಂತೇಳಿ ನೀವು ನೋಡಬಹುದು. ಹಾಗಾದರೆ ಸಲೂನ್ ರೈಸ್ ಬ್ರಾಂಡ್ ಆಯಿಲ್. ಸೊ ಕಂಪ್ಲೀಟಾಗಿ ಇದನ್ನು ಊಟ ಮಾಡಿ. ಸೊ ಇದ್ರದ್ದು ಕ್ವಾಲಿಟಿನೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಟಮಿನ್ ಇ ಇದೆ, ವಿಟಮಿನ್ ಎ ಇದೆ, ವಿಟಮಿನ್ D2 ಇದೆ. ಸೊ ವಿಟಮಿನ್ ಇ ಇರೋದ್ರಿಂದ ನಮ್ಮ ಕಣ್ಣಿಗೆ ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳು ಇದರಲ್ಲಿ ಸಿಗುತ್ತೆ, ನ್ಯೂಟ್ರಿಷಿಯನ್ಸು ಕಂಪ್ಲೀಟಾಗಿ. ಸೊ ಮತ್ತೊಂದಿಷ್ಟು ವಿಟಮಿನ್ D2 ಇರೋದ್ರಿಂದ ಕಂಪ್ಲೀಟಾಗಿ ಬೋನ್ಸ್ ರಿಲೇಟೆಡ್ ಆಗಿ ನಮಗೆ ವರ್ಕ್ ಆಗುತ್ತೆ. ತುಂಬ ಜನಕ್ಕೆ ಕಾಲು ನೋವು ಇರುತ್ತೆ. ಸೊ ಫಸ್ಟ್ ಈ ಆಯಿಲ್ಗೆ ಸ್ವಿಚ್ ಆನ್ ಆಗಿ ಕಾಲು ನೋವು ಆಟೋಮೆಟಿಕ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಊಟ ಮಾಡ್ತಕ್ಕಂಥ ಆಯಿಲ್ ಏನಿರುತ್ತೆ ಅಂದರೆ ನ್ಯೂಟ್ರಿಷಿಯನ್ಸ್ ಇರಬೇಕು ಅದರಲ್ಲಿ. ಎಷ್ಟು ಒಳ್ಳೆಯ ಒಂದು ನ್ಯೂಟ್ರಿಷನ್ಸ್ ಇರುತ್ತೋ ಸೊ ಅಷ್ಟು ನಮ್ಮ ದೇಹದಲ್ಲಿ ಒಳಗಡೆಗೆ ಕಂಪ್ಲೀಟಾಗಿ ಏನಾಗುತ್ತೆ, ಅದು ರೆಡಿ ಆಗುತ್ತೆ. ನಮ್ಮ ಯಂತ್ರ ಅನ್ನೋವಂಥದ್ದು ರೆಡಿ ಆಗುತ್ತೆ.
ಎಸ್. ಸೊ ಅದ್ರ ಜೊತೆಗೆ ನಾನೊಂದಿಷ್ಟು ನಿಮಗೆ ಟಿಪ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಫಸ್ಟ್ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಫಸ್ಟು ನಿಮಗೆ 1 ಲೀಟರ್ ಪರ್ಚೇಸ್ ಮಾಡಿ, ನಿಮಗೆ ಇಷ್ಟ ಆಯಿತು ಅಂತಂದರೆ ಕಂಟಿನ್ಯೂ ಆಗಿ ನಿಮ್ಮ ದೇಹದ ಒಂದು ಕಂಪ್ಲೀಟಾಗಿ ನಿಮ್ಮ ಏನು ದೇಹದಲ್ಲಿ ನಡೀತಕ್ಕಂತಹ ಆಗು ಹೋಗುಗಳಿದ್ದಾವೋ ಅದನ್ನೆಲ್ಲ ನೀವು ಪರೀಕ್ಷೆ ಮಾಡ್ಬೋದು. ಫೀಲ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಸೊ ಯಾರೋ ಹೇಳಿದರು, ಲಕ್ಷ್ಮೀ ಮೇಡಮ್ ಹೇಳಿದರು, ಎಸ್ ನಾನು ತೊಗೋಬೇಕು ಅಂತಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇದ್ದಿದ್ದೆ ಆದರೆ ಫಸ್ಟ್ ಈ ಆಯಿಲ್ನ ಪರ್ಚೇಸ್ ಮಾಡಿ ಮನೆಯಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನನ್ನ ಹೆಮ್ಮೆಯ ಮೋದಿ ಕೇರ್ ರೈಸ್ ಬ್ರ್ಯಾಂಡ್ ಆಯಿಲ್ನ ಸೊ ನಿಮಗೆ ಬೇಕಾದಲ್ಲಿ ಕೂಡ ನಾವು ಕೊರಿಯರ್ ಮುಖಾಂತರವಾಗಿ ಕಳಿಸ್ತೀವಿ. ಎಸ್. ಸೊ ಕೆಳಗಡೆಗೆ ನನ್ನ ಫೋನ್ ನಂಬರ್ ಇದೆ. ಅದು ಫೋನ್ ನಂಬರಿಗೆ ಕಾಲ್ ಮಾಡಿದ್ರೆ ವಿತಿನ್ 2 ಡೇಸಲ್ಲೇ ನಿಮಗೆ ನಿಮ್ಮ ಮನೆಗೆ ಕೊರಿಯರ್ ಫೆಸಿಲಿಟಿ ಕೂಡ ಇರುತ್ತೆ. ಎಸ್. ಹಾಗಾದರೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ನಿಮಗೆ ಬೇಕಿತ್ತು ಅಂತಂದರೆ ಕಮೆಂಟ್ ಮೂಲಕ ನನಗೆ ಕಳಿಸಿ. ಸೊ ಅದಕ್ಕೆ ನಾನು ಬೇಕಾದಂಥ ಉತ್ತರಗಳನ್ನು ನೀಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಆರೋಗ್ಯ ಮುಕ್ತರಾಗಿ ಅಂತ ಹೇಳಲಿಕ್ಕೆ ಇದು ನನ್ನ ಒಂದು ಸಂದೇಶ ಅಂತ ಅಂದ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.